ಸ್ವಾಮಿ ನನ್ನ ಹತ್ರ ಇರೋದು ಬರೀ 5 ಎಕರೆ ಅಂತ ಹೇಳ್ತೀರಾ, ಆದ್ರೆ ನಾನು 10 ಎಕರೆಗೆ ನೀರು ಕಟ್ಟಕ್ಕಾಗಲ್ಲ, ಸೊ 5 ಎಕರೆಗೆ ನೀರಾವರಿ ಮಾಡ್ಕೊಂತೀನಿ, ನಾನು ನೀರಾವರಿ ಹರಿಸೋಕೋಸ್ಕರ 10 ಎಕರೆ ಬದಲು ನಾನು 5 ಎಕರೆ ಮೆಕ್ಕೆಜೋಳ ಹಾಕ್ತೀನಿ ಅಂತ ಅಂತೀರಾ. ಸೊ ನೀವು 10 ಎಕರೆಗೂ ಕೂಡ ಇರೋ ನೀರಲ್ಲೇ ಸದ್ಬಳಕೆ ಮಾಡ್ಕೊಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಬನ್ನಿ. ನಮಸ್ತೆ ರೈತ ಬಾಂಧವರೇ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡೋದು ಅಂತಂದ್ರೆ, ಈಗ ನೀರಿನ ಸದ್ಬಳಕೆ ಯಾವ ತರ ಉಪಯೋಗ ಮಾಡ್ಕೊಳೋದು ಅಂತ ಹೇಳಿ. ಎಲ್ಲರೂ ಕೂಡ ಮೆಕ್ಕೆಜೋಳಕ್ಕೆ ಆಗಿರ್ಬೋದು, ಮತ್ತೊಂದು ಬೆಳೆದಕ್ಕಾಗಿರ್ಬೋದು, ನೀವು ನೀರನ್ನ ಕಾಲುವೆ ಮುಖಾಂತರ ಹರಿಸ್ತೀರಾ ಅಂತ ಅಂದ್ರೆ ಬದುಗಳು ಮಾಡ್ಕೊಂಡ್ಬಿಟ್ಟು ಲೈನ್ಗೂ ನೀರು ಹರಿಸ್ತೀರಾ. ಸೊ ಅವಶ್ಯಕತೆ ಇಲ್ಲ, ಅದು ಬಂದ್ರೆ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈಗ 2 ಬದಿ ಇದೆ, ಇಲ್ಲೊಂದು ಬದಿ ಇದೆ, ಅಲ್ಲೊಂದು ಬದಿ ಇದೆ. 2 ಬದಿಯಲ್ಲೂ ನೀರು ಹಾಯಿಸುವಂಥದ್ದು ಕೆಲಸ ಬೇಕಾಗಿಲ್ಲ. ಯಾಕಂತಂದ್ರೆ ಈ ಬದಿಯಲ್ಲಿ ನೀರು ಹಾಯಿಸ್ಬಿಟ್ಟು ಅದನ್ನ ಗ್ಯಾಪ್ ಬಿಟ್ಟು ಅದು ನೆಕ್ಸ್ಟ್ ಅದಾದ್ಮೇಲೆ ಆ ಕಡೆ ಬದಿಗೆ ನೀರು ಹಾಯಿಸ್ಬೇಕಾಗುತ್ತೆ. ಯಾಕಂದ್ರೆ ನೀವು ಈ ಬದಿಯಿಂದ ನೀರು ಹಾಯಿಸೋದ್ರ ಉಪಯೋಗನೇ ಇಲ್ಲ. ಈ ಬದಿ ನೀರು ಹಾಯಿಸಿದ್ರೆ ನೀವು ಮೆಕ್ಕೆಜೋಳದ ಬೇರುಗಳು ಇಲ್ಲಿ ತನಕನೂ ಇರ್ತವೆ, ಹೆಚ್ಚು ಕಡಿಮೆ 30 ಸೆಂಟಿಮೀಟರ್ ತನಕನೂ ಮೆಕ್ಕೆಜೋಳದ ಬೇರುಗಳು ಇರ್ತವೆ. ಸೊ ನೀವು ಅವಾಗ ನೀರಿನ ಉಪಯೋಗಗಳನ್ನ ಮಾಡ್ಕೋಬಹುದು, ಅಂದ್ರೆ ನೀರಿನ ಜಾಸ್ತಿ ಖರ್ಚಾಗೋದು ಕೂಡ ತಡೆಗಟ್ಟುತ್ತೆ. ಸೊ ಇದನ್ನೇನಂತ ಕರೀತಾರೆ ಅಂದ್ರೆ ಆಲ್ಟರ್ನೇಟ್ ಫರೋ ಇರಿಗೇಷನ್ ಅಂತ ಕರೀತಾರೆ. ಅಂದ್ರೆ ಒಂದು ಬದಿ ಬಿಟ್ಟು ಇನ್ನೊಂದು ಬದಿಗೆ ನೀರನ್ನ ಹರಿಸುವಂತ ಕೆಲಸಗಳನ್ನ ಮಾಡಬಹುದು. ಸೊ ಇದು ಉಪಯೋಗಕಾರಿ ಬಹಳ ಆಗುತ್ತೆ, ಅಂದ್ರೆ ನಿಮ್ಮ ನೀರಿನ ವೇಸ್ಟೇಜ್ ಅನ್ನು ತಡೆಗಟ್ಟುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ.